ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಪವರ್ ಟಿವಿ ಬಯಲು ಮಾಡಿತು. ಕುತಂತ್ರಿಗಳ ಹುನ್ನಾರವನ್ನ ಬಟ ಬಯಲು ಮಾಡಿದ್ದು ಕೂಡ ಪವರ್ ಟಿವಿನೇ. ಇದೀಗ ಪವರ್ ಟಿವಿ ಬಿಚ್ಚಿಡ್ತಿದೆ ಕುತಂತ್ರಿಯ ಮತ್ತೊಂದು ಮಹಾ ವಂಚನೆಯ ಸ್ಟೋರಿ. ಧರ್ಮಸ್ಥಳದ ವಿರುದ್ಧ ಮಾತ್ರ ಈ ಕುತಂತ್ರಿಯ ಅಪಪ್ರಚಾರ ಅಲ್ಲ, ಸ್ಥಳೀಯ ಅಮಾಯಕರನ್ನು ಕೂಡ ಈ ಮಹಾ ಕುತಂತ್ರಿ, ಷಡ್ಯಂತ್ರಿ, ಪಾಪಿ ಅಪಪ್ರಚಾರ ಮಾಡ್ಕೊಂಡು ಬಂದಿದ್ದಾನೆ, ವಂಚನೆ ಮಾಡಿದ್ದಾನೆ. ಧರ್ಮದ್ರೋಹಿ ತಿಮರೋಡಿ ಮಹೇಶ್ ಶೆಟ್ಟಿಯ ಮೆಗಾ ವಂಚನೆಯನ್ನ ಪವರ್ ಟಿವಿ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ. ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಸರ್ ಬಿಗ್ ಎಕ್ಸ್ಪೋಸ್ ಅನ್ನ ಮಾಡಲಿದ್ದಾರೆ ಮಹೇಶ್ ಶೆಟ್ಟಿಯ ಮೆಗಾ ವಂಚನೆಯನ್ನ. ಇದು ಬುರ್ಡೆ ಗ್ಯಾಂಗ್ ಸೂತ್ರಧಾರಿ ತಿಮರೋಡಿ ವಂಚನೆಯ ಮೆಗಾ ಸ್ಟೋರಿ. ಬುರ್ಡೆ ಗ್ಯಾಂಗ್ ನ ಮಾಸ್ಟರ್ ಮೈಂಡ್ ತಿಮರೋಡಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಬೆಳ್ತಂಗಡಿಯ ಸವಣಾಲು ಅನ್ನೋಲ್ಲಿ ಓರ್ವ ವೃದ್ಧನಿಗೆ ಮಹಾ ಮೋಸ ಮಾಡಿದ್ದಾನೆ. ಪವರ್ ಟಿವಿಗೆ ಸಿಕ್ಕಿದೆ ತಿಮರೋಡಿ ವಂಚನೆಯ ಬಗ್ಗೆ ಪಕ್ಕಾ ಮಾಹಿತಿ. ಪವರ್ ಟಿವಿಯಲ್ಲಿ ತಿಮರೋಡಿಯಿಂದ ವಂಚನೆಗೆ ಒಳಗಾದ ಹಿರಿಯ ಜೀವ ತನಗಾದ ನೋವೇನು ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಯಾರು ಹಾಗಾದ್ರೆ ಆ ಹಿರಿಯ ಜೀವ? ಪವರ್ ಟಿವಿ ಇವತ್ತು ಯಾವ ಸುದ್ದಿಯನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಹೊರಟಿದೆ? ಸದಾಶಿವ ಶೆಟ್ಟಿ ಅವರಿಗೆ ಸೇರಿದಂತ ಭೂಮಿಯನ್ನ ಈ ತಿಮರೋಡಿ ಕಬಳಿಸ್ಬಿಟ್ಟಿದ್ದಾನೆ. ಈ ಹಿಂದೆ ಸದಾಶಿವ ಶೆಟ್ಟಿ ಸಹೋದರನಿಂದ 1.59 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದ. ಅದಾದ್ಮೇಲೆ ಸದಾಶಿವ ಶೆಟ್ಟಿ ಅವರ ಭೂಮಿಯ ಮೇಲೂ ಕೂಡ ಈ ಧೂರ್ತ ಕಣ್ಣು ಹಾಕಿದ್ದ. ಸದಾಶಿವ ಶೆಟ್ಟಿ ಅವರಿಗೆ ಸೇರಿದ್ದ ಭೂಮಿಯನ್ನ ಅಕ್ರಮವಾಗಿ ತಿಮರೋಡಿ ಕಬಳಿಸ್ಬಿಟ್ಟಿದ್ದ. ಭೂಮಿ ನಿಂಗೆ ನೀರು ಕುಡಿದು ದುಷ್ಟ ತಿಮರೋಡಿ ಅಲ್ಲೂ ಕೂಡ ಅಮಾಯಕರ ಜೀವ ಹಿಂಡ್ತಾ ಇದ್ದ. ಇನ್ನು ಸದಾಶಿವ ಶೆಟ್ಟಿ ಅವರ ಜಮೀನಿನ ಪಕ್ಕದ ಸರ್ಕಾರಿ ಜಮೀನನ್ನ ಕೂಡ ಕಬಳಿಸ್ಕೊಂಡು ಬಿಟ್ಟಿದ್ದಾನೆ. 8 ಎಕರೆ ಜಮೀನು ಕಬಳಿಸಿದ್ದಾಗಿ ಧರ್ಮದ್ರೋಹಿ ತಿಮರೋಡಿ ವಿರುದ್ಧ ಗಂಭೀರ ಆರೋಪ ಇದೆ. ಈತ ನಾನು ಹೋರಾಟ ಮಾಡ್ತೀನಿ, ನ್ಯಾಯ ಕೊಡಿಸ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಹೇಳೋನು. ಈ ಬಗ್ಗೆ ಈಗಾಗಲೇ ಹಲವರಿಗೆ ದೂರನ್ನ ಸದಾಶಿವ ಶೆಟ್ಟಿ ಕೊಟ್ಟಿದ್ದಾರೆ. ತಹಶೀಲ್ದಾರು, ಲೋಕಾಯುಕ್ತರು, ದಕ್ಷಿಣ ಕನ್ನಡ ಎಸ್ಪಿಗೂ ಕೂಡ ದೂರನ್ನ ಸಲ್ಲಿಸಲಾಗಿದೆ. ಕಾನೂನು ಸಚಿವರಿಗೂ ಕೂಡ ಸದಾಶಿವ ಶೆಟ್ಟಿ ಪತ್ರ ಬರೆದಿದ್ದಾರೆ. ದೂರು ಸಲ್ಲಿಸಿ ಕಾನೂನು ಹೋರಾಟ ಮಾಡಿ ಇದ್ದ ಹಣವನ್ನೆಲ್ಲ ಸದಾಶಿವ ಶೆಟ್ಟರು ಖರ್ಚು ಮಾಡಿದ್ರು. ಸದ್ಯ ಒಂದು ಹೊತ್ತಿನ ಊಟಕ್ಕೂ ಕೂಡ ಸದಾಶಿವ ಶೆಟ್ಟರು ಪರದಾಡ್ತಾ ಇದ್ದಾರೆ. ಸದ್ಯ ಪವರ್ ಟಿವಿ ಸ್ಟುಡಿಯೋದಲ್ಲಿ ಹಿರಿಯ ಜೀವ ಸದಾಶಿವ ಶೆಟ್ಟಿ ಖುದ್ದು ಕುತಂತ್ರಿ ತಿಮರೋಡಿಯ ವಂಚನೆಯನ್ನ ಬಿಚ್ಚಿಡ್ಲಿದ್ದಾರೆ. ಆತ ಎಂತ ನೀಚ, ಎಂತ ಕುತಂತ್ರಿ, ಎಂತ ಯಾವ ಭಾಷೆ ಬಳಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಹಿರಿಯ ಜೀವ ಅವರ ಭೂಮಿಯನ್ನ ಕಬಳಿಸಿ ಅವ್ರಿಗೆ ಹಿಂಸೆ ಕೊಟ್ಟು ಅಮಾಯಕರನ್ನೂ ಕೂಡ ಬಿಟ್ಟಿಲ್ಲ. ಸದಾಶಿವ ಶೆಟ್ಟಿ ಅವರು ಖುದ್ದು ಪವರ್ ಟಿವಿಯಲ್ಲಿ ಈ ಅನ್ಯಾಯದ ಬಗ್ಗೆ, ಆತ ಏನು ಕುತಂತ್ರವನ್ನ ಮಾಡಿದ್ದ ತಿಮರೋಡಿ ಎಲ್ಲವನ್ನ ಕೂಡ ಬಿಚ್ಚಿಡ್ಲಿದ್ದಾರೆ. ಎಸ್ ಸರ್, ಮಹೇಶ್ ಶೆಟ್ಟಿ ತಿಮರೋಡಿ ಸೋ ಕಾಲ್ಡ್ ಹೋರಾಟಗಾರ, ಬಟ್ ಆಕ್ಚುಯಲ್ ನಕಲಿ ಹೋರಾಟಗಾರ. ಈತನ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ಮಾತ್ರ ಅಲ್ಲ, ಸಾಕಷ್ಟು ಜನ ಅಮಾಯಕರ ಜೀವ ಹಿಂಡಿದಾನೆ, ಸಾಕಷ್ಟು ಜನ ಅಮಾಯಕರ ಭೂಮಿ ಕಬಳಿಸಿದಾನೆ, ಸಾಕಷ್ಟು ಜನಕ್ಕೆ ಬೇಕಾದ ರೀತಿಯಲ್ಲೆಲ್ಲ ಅನ್ಯಾಯ ಮಾಡಿಬಿಟ್ಟಿದ್ದಾನೆ ಈತ. ಸೊ ಈತನ ಬಗ್ಗೆ ಇವತ್ತು ಪವರ್ ಟಿವಿ ಮತ್ತೊಂದು ಮೆಗಾ ಸ್ಟೋರಿಯನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಹೊರಟಿದೆ. ಸದಾಶಿವ ಶೆಟ್ರು ಯಾರು ಸರ್ ಇವರು? ಸದಾಶಿವ ಶೆಟ್ರು ಅವ್ರ ಭೂಮಿಯನ್ನ ಕಬಳಿಸಿದಾನೆ, ಸರ್ಕಾರಿ ಭೂಮಿನ ಕಬಳಿಸ್ಬಿಟ್ಟಿದ್ದಾನೆ. ಏನ್ ಕಥೆ ಒಂದು ಅಂತ ಫಸ್ಟ್ ಆಫ್ ಆಲ್ ಸಿಂಧೂರ, ಇಲ್ಲಿ ತಿಮರೋಡಿಯ ಹುಟ್ಟಿಗೆ ನಾವು ಬಂದರೆ, ನೀವು ಅವನ ಹುಟ್ಟು ಅವನು ಹೇಳೋದು ನಾನೊಬ್ಬ ಸಮಾಜವನ್ನು ಉದ್ಧಾರ ಮಾಡಲಿಕ್ಕಂತಹ ಅವತರಿಸಿದವನು, ನಾನೊಬ್ಬ ಪೀಠಾಧಿಪತಿಯಾಗುವವನು, ನಾನು ಧರ್ಮೋದ್ಧಾರಕನು, ನಾನು ಹಿಂದೂ ಧರ್ಮಕ್ಕೆ ಸನಾತನ ಧರ್ಮದ ಉಳಿವಿಗಾಗಿ ಹುಟ್ಟಿದಂತಹ ಅವತರಿಸಿದಂತಹ ಒಬ್ಬ ಪರಮ ಮಹಾಪುರುಷ ಅಂತ ಅವನು ಹೇಳ್ಕೊಳ್ತು. ಆ್ಯಂಡ್ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳಲ್ಲ, ಸೌಜನ್ಯನಿಗೆ ಸೌಜನ್ಯನ ಒಂದು ಮರ್ಡರ್ ರೇಪ್ ಒಬ್ಬಳಿಗಾಗಿ ತನ್ನ ಜೀವನವನ್ನೇ ಬೇರೆ ಹೆಣ್ಣುಮಕ್ಕಳ ಜೀವನಿಗೆ ಏನು ಟೆನ್ಷನ್ ಇಲ್ಲ ಇವನಿಗೆ. ಬೇರೆ ಹೆಣ್ಮಕ್ಳಿಗೆ ಏನು ಹೆಣ್ಮಕ್ಳಲ್ಲ ಅವನು. ಯಾರಿಗೆ ಬೇಕಾದ್ರೆ ನೀವು ನೋಡ್ತಿರಲ್ಲ, ಮೊನ್ನೆ ಒಂದು ಆ್ಯಂಕರ್ಗೆ ಯಾವ ರೀತಿ ಮಾತಾಡ್ದ, ಶೋಭಾ ಕರಂದ್ಲಾಜೆ ಅವರಿಗೆ ಯಾವ ರೀತಿ ಮಾತಾಡ್ದ ಅಂತೆಲ್ಲ ನಮಗೆ ಗೊತ್ತಿದೆ. ಅದನ್ನು ಬಿಟ್ಟು ಮಾತಾಡ್ತಾರೆ. ಖಾಲಿ ಸೌಜನ್ಯನಿಗಾಗಿಯೇ ಇವನು ಹುಟ್ಟಿದವನು ಅನ್ನೋದು ಅವನು ಹೇಳೋದು, ಅವನ ಟೀಮ್. ನೀವು ಏನೋ ಹೇಳಿದ್ರಿ, ಯಾವುದೇ ನಕಲಿ ಹೋರಾಟಗಾರರು ಅಂತ. ನಾನು ಈಗ ಇವರಿಗೆ ನಕಲಿ ಇವರು ಹೋರಾಟಗಾರರು ಅಲ್ಲ. ಫಸ್ಟ್ ಆಫ್ ಆಲ್ ನಾವು ನಕಲಿ ಹೋರಾಟಗಾರರು ಅನ್ನೋದೇ ತಪ್ಪು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇದು ಹೋರಾಟ ಅಲ್ಲ. ಇದು ಹೋರಾಟ ಅನ್ನೋದಕ್ಕೆ ಒಂದು ಸದುದ್ದೇಶ ಇರಬೇಕು. ಆ ಉದ್ದೇಶದ ಸಾಮಾಜಿಕ ಕಳಕಳಿ ಇರಬೇಕು, ಅಥವಾ ಒಂದು ನ್ಯಾಯ ಕೊಡಿಸುವಂತಹ ಒಂದು ಸದ್ಬುದ್ಧಿ ಇರಬೇಕು. ಇದು ನಕಲಿ ಹೋರಾಟಗಾರರು ಅನ್ನೋದಕ್ಕಿಂತ ಇವರಿಗೆ
ತುಕಾಲಿ ಗ್ಯಾಂಗ್ ಅಂತ ಅನ್ಬೋದು. ಇವರು ಪಕ್ಕಾ ತುಕಾಲಿ ಪೋರ್ಕಿ ಗ್ಯಾಂಗ್ ಅಧ್ಯಕ್ಷ ಇವನು. ಯಾರು? ಮಹೇಶ್ ಶೆಟ್ಟಿ ತಿಮರೋಡಿ. ಇವನು ಎಂಥವನು ಅನ್ನೋದನ್ನು ನಾವು ಹಲವು ಸಲ ಹೇಳಿದ್ದೀವಿ. ತಾನು ಧರ್ಮೋದ್ಧಾರಕ, ನಾನು ಹಿಂದೂ ಸಮಾಜದ ಸನಾತನ ಧರ್ಮದ ಉದ್ಧಾರಕ್ಕಾಗಿ ಬಂದಿದ್ದೀನಿ, ಪೀಠಾಧಿಪತಿಯಾಗಿದ್ದೀನಿ. ಯಾವತ್ತೋ ಒಂದು KS ನಿತ್ಯಾನಂದನ ಹತ್ರ ತಾನು ದೀಕ್ಷೆ ತಗೊಂಡ್ಬಿಟ್ಟು ಕಾಲಿಗೆ ಚಪ್ಪಲಿ ಹಾಕದೆ ಆ ಚಪ್ಪಲಿಯನ್ನು ಬಾಯಲ್ಲಿ ಇಟ್ಕೊಂಡು ಇಲ್ಲ ಸಲ್ಲದ ಅವಾಚ್ಯ ಶಬ್ದಗಳಿಂದ ಇನ್ನೊಬ್ಬರನ್ನು ನಿಂದಿಸುತ್ತಾ ಪರ್ಸ್ನಲ್ ಅಟ್ಯಾಕ್ಗಳನ್ನು ಮಾಡಿಸ್ತಾ ಬದುಕಿದ ಇವ ಎಷ್ಟು ಉತ್ತಮ ಅನ್ನೋದು ಬೇಕಿತ್ತು ನಮಗೆ. ಇವನು ಎಷ್ಟು ಉತ್ತಮ, ಇವನು ಯಾರ್ಯಾರಿಗೆ ಏನೇನು ಮಾಡಿದ್ದಾನೆ ಅಂತ ಬೇಕಿತ್ತು. ನಾವು ನೋಡಿದ್ವಿ ಭಾಸ್ಕರ್ ನಾಯ್ಕ್ ಅವರ ಸ್ಟೋರಿಯನ್ನು ನೋಡಿದ್ವಿ. ಲಾಸ್ಟ್ ಟೈಮ್ ಭಾಸ್ಕರ್ ನಾಯ್ಕ್ ಅವರು ಸಿಕ್ಕಿದ್ರು. ಅವ್ರು ಹೇಳಿದರು ಅವನ ಸ್ಟೋರಿ ಏನು, ಅವನು ಎಂಥವನು, ಅವನು ಯಾವ ರೀತಿಯ ಒಂದು ಅಸಹ್ಯವಾದ ಒಂದು ಜೀವನವನ್ನು ನಡೆಸ್ತಾ ಇದ್ದಾನೆ ಅನ್ನೋದನ್ನು ಹೇಳಿದರು. ಇವತ್ತು ನಮಗೆ ಸಿಕ್ಕಿರೋದು ಒಂದು ಹಿರಿ ಜೀವ, ಸದಾಶಿವ ಶೆಟ್ಟಿ ಅನ್ನೋರು. ಅವರು ಅವರ ಗೋಳನ್ನು ಹೇಳ್ತಾ ಇದ್ದಾರೆ. ನಾನು ಯಾವ ರೀತಿಯ ಗೋಳು, ಇವನಿಂದಾಗಿ ನನ್ನ ಮನೆ ಹೆಂಗೆ ಹಾಳಾಯಿತು, ನನ್ನ ಮಕ್ಕಳು ಹೆಂಗೆ ಹಾಳಾದರು, ನನ್ನ ಇಡೀ ಕುಟುಂಬವೇ ಹೆಂಗೆ ಸರ್ವನಾಶ ಬಂತು, ಇವನ ತುಕಾಲಿ ಗ್ಯಾಂಗನ್ನು ಇಟ್ಕೊಂಡು ಇವನು ಯಾವ ರೀತಿಯಾಗಿ ಬಳಸ್ಕೊಂಡು ನಮ್ಮನ್ನು ಬೀದಿಗೆ ತಂದ, ನನ್ನ ವೃದ್ಧಾಪ್ಯದಲ್ಲಿ ಇವನು ಹೇಳ್ತಾನಲ್ಲ ಎಲ್ರಿಗೆ ಸೌಜನ್ಯಲ ಕಣ್ಣೀರು ತಾಗದೆ ಇರುತ್ತೆ ಪಾಪಿಗಳ ಅಂತ ಹೇಳ್ತಾರಲ್ಲ, ಇದು ಪಾಪಿ ಮಹೇಶ್ ತಿಮರೋಡಿಯ ಹಲವು ಮುಖಗಳಲ್ಲಿ ಒಂದು ಮುಖ. ಈಗ ಏನಾಗಿದೆ ಗೊತ್ತಾ, ಈಗ ಈ ತುಕಾಲಿ ಗ್ಯಾಂಗ್ನ ಅಧ್ಯಕ್ಷ ಇದ್ದಾನಲ್ಲ ಇವನು ಒಳಗಡೆ ಹೋಗುವ ಎಲ್ಲ ಲಕ್ಷಣಗಳು ಬಂದಾಗ, ಈಗ ಆಲ್ರೆಡಿ ಇನ್ನೂ SITಯಲ್ಲಿ ಇದ್ದಾರೆ, ಇವತ್ತು ಹಾಕ್ತಾರೋ ನಾಳೆ ಹಾಕ್ತಾರೋ ಗೊತ್ತಿಲ್ಲ. ಆಲ್ರೆಡಿ ದೇ ಆರ್ ಇನ್ ಕ್ಯೂ, ಯು ಆರ್ ಇನ್ ಕ್ಯೂ ಮಿಸ್ಟರ್ ಮಹೇಶ್ ತಿಮರೋಡಿ. ನಾನು ಹೇಳ್ತಾ ಇದ್ದೀನಿ, ಯು ಆರ್ ಇನ್ ಕ್ಯೂ ಫಾರ್ ಶ್ಯೂರ್. ನೀವು ಈಗ ಒಬ್ಬೊಬ್ಬರಾಗಿ ಒಂದೊಂದಾಗಿ ಹೊರಗಡೆ ಬರುವ ಟೈಮ್ ಬಂದಿದೆ. ನಾನು ಹೇಳಿಲ್ವಾ ಮಾರಿ ಹಬ್ಬ ಶುರುವಾಗಿದೆ ಅಂತ ಹೇಳಿದ್ದೆ ನಾನು. ಈ ಮಾರಿ ಹಬ್ಬದ ಏನು ಬಾಡೂಟ ಇದೆ ಅಲ್ವಾ, ಖಾರದೂಟ ಈಗ ಸ್ಟಾರ್ಟ್ ಆಗಿದೆ. ಎಲ್ಲೋ ಮಹೇಶ್ ತಿಮರೋಡಿ ಮಾತಾಡ್ತಾ ಹೇಳ್ತಾ ಇದ್ದ, ನಿಮ್ಗೆ ಗೊತ್ತಾ SITಯಲ್ಲಿ ಬೇರೆನೇ ಒಂದು ಜೈಲ್ ಮಾಡಿದ್ದಾರೆ, ಅಲ್ಲಿ ಬೆಡ್ ತಂದು ಹಾಕೋರೆ, ಅಲ್ಲಿ ಪಾತ್ರೆ ಪಗಡಿಗಳು ಎಲ್ಲ ಬಂದ್ಬಿಟ್ಟವೆ, ಅಡುಗೆಯವ್ರು ತಂದ್ಬಿಟ್ಟವ್ರೆ, ಇನ್ನು ಕ್ಯೂ ಅಲ್ಲಿ ಜನಗಳನ್ನಲ್ಲಿ ಮಲಗಿಸ್ತಾರೆ ಅಂತ. ಈಗ ಮಹೇಶ್ ತಿಮರೋಡಿಗೆ ಅರ್ಥ ಆಗ್ತಾ ಇರ್ಬೋದು, ಆ ಬೆಡ್ಗಳು ಬಂದಿದ್ಯಾಕೆ, ಆ ಪಾತ್ರೆಗಳು ಬಂದಿದ್ಯಾಕೆ, ನಿನ್ನ ಊಟ ಯಾವ್ದು ನಿನಗೆ ಬೇಕಮ್ಮ ಮಹೇಶಣ್ಣ ರೆಡಿ ಮಾಡ್ಕೋ, ನಿಂಗೆ ಒಂದು ಮೆನು ಏನಾದರೂ ಇದ್ದರೆ ಕೊಡು. SITಯಲ್ಲಿ ಆ ಅಡುಗೆ ಭಟ್ಟ ಏನಾದರೂ ಬಂದು ನಿನಗೆ ಆ ಮೆನುವಲ್ಲಿ ಏನು ಮಾಡಿಕೊಡ್ತಾನಂತ ನೋಡಬಹುದು.